ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಆಂಕರ್ಗಳನ್ನೆಲ್ಲ ಆರ್ಟಿಸ್ಟ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಅವ್ರಿಗೆ ರೆಸ್ಟ್ ಕೊಟ್ಟು ಅವ್ರ ಕೆಲಸ ನಾವು ಮಾಡೋಣ ಅಂತ ಬಂದಿದ್ವಿ. ಅವ್ರಿಗೆ ಓಕೆನಾ? ನೆಕ್ಸ್ಟ್ ನನಗೆ ಬಿಟ್ಕೊಡಿ. ಥ್ಯಾಂಕ್ ಯು. ಆದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿ. ಓಕೆ, ನಮ್ಮ ಹೀರೋಯಿನ್ ಮೇಡಮ್ ಎಷ್ಟು ಬೇಕು ಅಷ್ಟೇ ಮಾತಾಡೋ ಅಂತ ಹೇಳಿದ್ರೆ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗಾಗಲೇ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಸಿನಿಮಾದ ಹೆಸರು ಸಿಂಹರೂಪಿಣಿ. ಸಿನಿಮಾದ ಹೆಸರು ಹೇಳಿದ್ರೆ ಸಿಂಹರೂಪಿಣಿ ಅಂತ ಹೇಳ್ಬೇಕಾಗಲ್ಲ ಅಣ್ಣ. ಆಯ್ತಲ್ಲ, ನಾನು ಇಂಗ್ಲಿಷ್ ನಲ್ಲಿ ಹೇಳಿದ್ನ, ನಾನು ಎಲ್ಲರಿಗೂ ಕನ್ನಡದಲ್ಲಿ ತಾನೇ ಹೇಳಿದ್ದು. ಅಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ರೆ ಎಲ್ರಿಗೂ ಕಾಣಿಸ್ತಾ ಇದಪ್ಪ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಆಯ್ತು, ಮಾತಾಡೋಣ. ಮಾತಾಡ. ಹಾಗೆ ಇವತ್ತು ಆಡಿಯೋ ಲಾಂಚ್ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಸಾಂಗಿನ ಬರೆದಿರ್ತಕ್ಕಂಥವರು ತುಂಬಾ ದೊಡ್ಡ ಹೆಸರು ಮಾಡಿರೋರು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂಜನಿ ಪುತ್ರ, KGF, ಸಲಾರು, ಮದಗಜ, ಜೆಂಟಲ್ಮನ್ ಮತ್ತೆ ಈಗ ಸಾಕಷ್ಟು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹಿಟ್ ಸಾಂಗ್ ಕೊಟ್ಟಿರ್ತಕ್ಕಂಥ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಮ್ಮ ಯಾರು ನಾನು ರಾತ್ರಿಯೆಲ್ಲ ಭಯಪಡ ಮಾಡ್ಕೊಂಡು ಬಂದು ಇಲ್ಲಿ ಒದರಕತ್ತಿನ ಲಾಟಲ್ಲಿ ಬೆಳೆ ಬೇಯಿಸ್ಕೊಂಡ್ಬಿಟ್ರೆ ಎಲ್ಲಾ ಸಿನಿಮಾ ಹೆಸರು ಹೇಳಿದ್ದೀರಾ. ಸಿಂಹರೂಪಿಣಿಗೂ ಹಾಡುಗಳು ಅವರೇ ಬರ್ತಿರೋದು, ಅದನ್ನ ಹೇಳೇ ಇಲ್ಲ. ಅದನ್ನ ನೀವು ಹೇಳಿ ಅಂತ ಕಾಯ್ತಾ ಇದ್ದೆ. ಸರಿ. ಇವತ್ತೊಂದು ದಿವಸ ಒಂದು ಚಿಕ್ಕ ಸಿನಿಮಾ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು 5 ಜನ ಸ್ಟಾರ್ ಕ್ಯಾಸ್ಟ್ ಹಾಕೊಂಡು ಮೇಂಟೈನ್ ಮಾಡ್ಬೇಕು ಅಂದ್ರೆ ಇನ್ನೂ ಕಷ್ಟ. ಅಂಥದ್ರಲ್ಲಿ ಶ್ರೀ ಚಕ್ರ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ನಮ್ಮ ಪ್ರೊಡ್ಯೂಸರು ಸುಮಾರು ಒಂದು 60ರಿಂದ 70 ಜನ ಸ್ಟಾರ್ ಕ್ಯಾಸ್ಟ್ ಹಾಕೊಂಡು ಒಂದು ದೊಡ್ಡ ತಾರಾ ಬಳಗನೆ ಕಟ್ಕೊಂಡ್ಬಂದು ಇವತ್ತಿನ ದಿವಸ ಒಂದು ದೊಡ್ಡ ನಿಮ್ಮ ನೋಡೋದು ಗೊತ್ತಾಗ್ತಾ ಇರ್ತೀವಿ. ನಮ್ಮ ಬ್ಯಾನರ್ಗಳು ಪೋಸ್ಟ್ಗಳು ನೋಡೋದು ನಿಮಗೆ ಗೊತ್ತಾಗುತ್ತೆ. ಅವರೇ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಂಜುಂಡೇಶ್ವರ್ ಸರ್. ಪೇಮೆಂಟ್ ಪೂರ ನೀನು ತಗೊಂಡೋಗ್ಬಿಡು, ನಾನು ಮನೆಗೆ ಹೋಗ್ತೀನಿ. ಅದನ್ನ ನಿಮಗೂ ಕೊಡ್ತೀನಿ. ಆಮೇಲೆ ಆಸೆ ಬಂದ ಬರೀ 60-70 ಜನ ಹೇಳ್ತಾ ಇದ್ದಾರೆ. ಬರೀ ಒಂದು ಫ್ಲೈಟ್ಗೆ 300 ಜನ ಆರ್ಟಿಸ್ಟ್ ಕಾಲ್ ಮಾಡಿ, ಸರ್ ನಾಳೆ ಇಷ್ಟು ಗಂಟೆಗೆ ಪ್ರೋಗ್ರಾಮ್ ಇದೆ, ಇಷ್ಟು ಗಂಟೆಗೆ ಬರಬೇಕು ಅಂತ ಹೇಳಿ. ಹಿಂಗೆ 60-70 ಜನ ಅಂತ ಹೇಳ್ತಾರೆ. ಅದನ್ನ ನೀವು ಹೇಳಕ್ಬಿಟ್ರೆ ತಾನೇ ನಾವು ಹೇಳೋದು. ಸರಿ, ಹೇಳಿ ಬಂದ ಅದನ್ನ. ಅಲ್ಲ ಅಲ್ಲ ಜೂನಿಯರ್ ಏನೋ ನಂಬಿಕೆ ಕೊಟ್ಟವ್ರು ನಿಮಗೆ ಅಂತ ಪೇಮೆಂಟ್ ಅನ್ನ ಕಳ್ಸಾರ ನಿನ್ನೆ ರಾತ್ರಿ? ಹೌದೌದು, ಎಲ್ಲ ಆರ್ಟಿಸ್ಟ್ಗಳ ಹೆಸರು ಹೇಳಿದೆ. ಜೂನಿಯರ್ ಹೇಳ್ತಿ, ಫೈಟ್ ಹೇಳ್ತಿ, ನಾನೇನಾರು ಸರಿ ಹೇಳಿ. ಅಲ್ಲ, ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂದು ಒಂದು ಪಾತ್ರ ಇದೆ. ನನ್ನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇಲ್ಲ ಇವರು, ಡಮ್ಮಿಂಗ್ ಮಾಡ್ತಾರೆ. ಅದಕ್ಕೆ ನಾನೇ ಬೈಕಿಟ್ಟು ಬಂದಿರೋದಿಲ್ಲ. ನೆಕ್ಸ್ಟ್ ಟೈಮ್ ನೀಟಾಗಿ ಹೇಳ್ತೀನಿ, ಇವಾಗ ಮಾಡಿ. ಸರಿ ಆಯ್ತು. ನಾನು ಹಿಂಗೆ ಈಗ ಒದರಾಕತ್ತಿದ್ರೆ ಜನಗೆ ಕ್ಯಾಮ್ರಾ ತಗೊಂಡು ಒಗಿತಾರೆ ಮೇಲೀಗ. ಬೈಕು ಮೊಬೈಲ್ಗೆ ಬರ್ಕೊಂಡು ತೂರ್ ಬಿಡ್ತಾರೆ. ಈಗಾಗಲೇ ನಮ್ಮ ಸಿನಿಮಾ ಸಂಸ್ಥೆಯಿಂದ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಟೀಸರ್ ಲಾಂಚ್ ಆಗಿದೆ. ಮತ್ತೆ ಮಾರಮ್ಮನ ಮಾಸ್ ಸಾಂಗ್. ಇಷ್ಟು ದಿವಸ ಹೀರೋಗಳಿಗೆ ಮಾಸ್ ಸಾಂಗ್ ಇತ್ತು, ವಿಲನ್ಗಳಿಗೆ ಮಾಸ್ ಸಾಂಗ್ ಇತ್ತು, ರಾಜಕೀಯದವರಿಗೆ ಮಾಸ್ ಸಾಂಗ್ ಇತ್ತು, ರೌಡಿಗಳಿಗೆ ಮಾಸ್ ಸಾಂಗ್ ಇತ್ತು. ಫಾರ್ ದ ಫಸ್ಟ್ ಟೈಮ್ ಅಮ್ಮನಿಗೆ ಮಾಸ್ ಸಾಂಗು, ಮಾರಮ್ಮನಿಗೆ ಮಾಸ್ ಸಾಂಗು. ಅದು ಮಾಡಿರೋರು ಯಾರು ಅಂತ ಗೊತ್ತಾ ನಿಮಗೆ? ಅವರೇ ನಮ್ಮ ಕಿನ್ನರ್ ಮಾಸ್ತರು. ಹಲೋ, ನೀನು ಹೇಳ್ತೀನಿ ಅಂತ ಗೊತ್ತು, ಅದಕ್ಕೆ ನಾನು ಹೇಳ್ಬಿಟ್ಟೆ. ಸ್ವಲ್ಪ ನನಗೆ ಹೇಳಕ್ ಅವಕಾಶ ಮಾಡ್ಕೊಡಕ್ಕೆ ಹಿನ್ನೆಲೆ ಇದೆ. ಕಿನ್ನರ್ ರಾಜು ಅವರು ಮೂಲತಃ ಗ್ರಾಮೀಣ ಪ್ರತಿಭೆ, ಸಾಹಿತ್ಯವನ್ನು ಚೆನ್ನಾಗಿ ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು. ಯಾಕಂದರೆ ಬರೆಯುವಾಗಲೇ ಗೊತ್ತಾಗುತ್ತೆ. ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ. ನಂಜುಂಡೇಶ್ವರ ಅವರು ದೇವಿಯ ಭಕ್ತರು ಮತ್ತು ಅವ್ರ ಕಥೆ ಬರೆದಿದ್ದಾರೆ. ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಒಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ. ಮೌಢ್ಯತೆಯನ್ನು ನಾವು ಖಂಡಿತ ಈ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀವಿ. ಈ ಸಿನಿಮಾ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು. ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಾನು ಈಗಾಗಲೇ ಯೂಟ್ಯೂಬ್ ಚಾನಲ್ ಇಟ್ಟುಗಳೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀವಿ, ಅದೇ ನಿಮಗೆ ತಲುಪಿರುತ್ತೆ. ಈ ಮುಖೇನ ಕೇಳ್ಕೊಳ್ಳೋದ್ರಿಂದ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇವರೆಲ್ಲ ಕ್ರೋಢೀಕರಿಸಿ ನಾಲೆಜ್ ಹೋಗಿ ಸಿನಿಮಾ ಅಂತಿರೋದು. ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಹೀಗೆ ಇರಲಿ. ದೇವ್ರ ಪಿಕ್ಚರ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು ಕಿನ್ನರ್ ಸರ್. ಭಕ್ತಿ ಪ್ರಧಾನವಾದಂಥ ಚಿತ್ರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು, ದೆವ್ವ ನಿನ್ನ ಕೈ ಹಿಡಿಯಿತು. ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ. ನಾನು ಇದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ, ದೇವಿಯ ಭಕ್ತ. ಭಾಳ ಚೆನ್ನಾಗಿದೆ ಪಾತ್ರ. ಹ್ಯೂಮರು ಇರುತ್ತೆ, ಸೀರಿಯಸ್ನೆಸ್ಸು ಇರುತ್ತೆ. ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬಾ ಹೊಸ ಅನುಭವ ಕೊಟ್ಟಿದೆ. ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ. ಅದನ್ನು ಕಿನ್ನರ್ ಸರ್ ಲೀಲಾಜಾಲವಾಗಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ. ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಈ ಥರದ ಒಂದು ಅವಕಾಶ ಸಿಗೋದಕ್ಕೆ ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು ಕಿನ್ನರ್ ಸರ್. ಥ್ಯಾಂಕ್ ಯು ವೆರಿ ಮಚ್.
ಶುಭಾಶಯಗಳು. 2ನೇ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹ ದಿನ ಎಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದು ಒಂದು ಖುಷಿಯ ಸಂಗತಿ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ. ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗಿ ಕೆಲವೊಂದಷ್ಟು ಸಿನಿಮಾ ಯೋಗಿ ಹಾಗೆ ಬಜರಂಗಬಲಿ ಜೈ ಬಜರಂಗಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗಿ ಪಾತ್ರವನ್ನು ನಿಭಾಯಿಸಿದ್ದೆ. ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು. ಅಷ್ಟು ಕಷ್ಟ ಅನ್ಸಿರ್ಲಿಲ್ಲ. ಆದ್ರೆ ನನಗೆ ತುಂಬಾ ಆಶ್ಚರ್ಯ ಅನ್ಸಿದ್ದು ನನ್ನೊಳಗೆ ಒಬ್ಳು ನಟಿ ಇದ್ದಾಳೆ ಅಂತ ಕಿನ್ನಾಳ್ ಸರ್ಗೆ ಅದು ಹೇಗೆ ಗೊತ್ತಾಯ್ತು ಅಂತ. ಯಾಕಂದ್ರೆ ಪಾತ್ರ ಅವ್ರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟು ದಿನ ಅವೆಲ್ಲ ತಲೆಗೆ ಬರ್ಲಿಲ್ಲ. ನನಗೆ ಭಕ್ತಿ ಪ್ರಧಾನವಾದಂತಹ ಸಿನಿಮಾನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ. ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್, ಕಿನ್ನಾಳ್ ಸರ್ ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ. ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ. ಈಗ ಇದೇನು ನವರಾತ್ರಿಯ ಸಮಯ, 7 ವಿಧದ ಪೂಜೆ ಇರತ್ತಂತೆ. ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದು ರೀತಿಯ ಪೂಜೆ. ಆದ್ರೆ ಹಿರಿಯರು ಹೇಳ್ತಾರೆ, ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆ ಅಂತೆ. ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ, ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆ ಅನ್ಸೋದು ಸಿಂಹರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು, ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ. ಇಲ್ಲ, ಈ ವಿಚಾರವನ್ನ ನಾನು ಕಿನ್ನಾಳ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ. ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ. ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪಾ, ಒಬ್ರು ಮನೆಗೆ ಮಾರಮ್ಮ ದೇವಿ ಒಲ್ದಿದ್ದಾಳೆ. ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ. ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ, ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ, ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ. ಸ್ವಾಗತ ಸರ್. ನೋಡಿ, ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ. ಸೊ ಪಾತ್ರ ನನ್ನ ಪಾತ್ರ ನನಗೆ ಮೈ ಮೇಲೆ ಬರುತ್ತೆ. ನಾನು ಹೇಳಿದೆ, ಸರ್ ಹಾಗಿದ್ರೆ ಈಗಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ, ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ, ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸರ್ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ, ನೀವು ಬೇಕಾದ್ರೆ ಬಂದು ನೋಡಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಸರ್. ಏನು ನಮಗೆ ಅನುಭವ ಆಯ್ತು, ಕ್ಯಾಮ್ರಾ ರೋಲ್ ನಲ್ಲಿ ಆಗಿದೆ, ಸಿನಿಮಾನಲ್ಲೇ ನೋಡಿ ಅಂತನಾ ಸರ್. ನಿಜಕ್ಕೂ ನಾವು ತುಂಬಾ, ನಾನು ಮೂಕ ವಿಸ್ಮಿತಳಾಗಿದ್ದು ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ. ಅದು ಬಹಳ ಬಹಳ ವಿಶೇಷ. ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ. ಇದು ಪ್ರಪ್ರಥಮ ಸಿನಿಮಾ, ದೇವಿಯೇ ಸ್ಕ್ರಿಪ್ಟ್ ಬರ್ಸಿರೋಂಥದ್ದು. ಕಥೆಯನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತನ ದಯೆ ನಮ್ಮೆಲ್ಲರ ಮೇಲೆ ಇರ್ಲಿ, ನಮ್ಮ ಸಿನಿಮಾ ಮೇಲೆ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ. ಒಂದು ಪಾತ್ರ ಮಾಡ್ತೀನಿ, ವೆರಿ ಹ್ಯಾಪಿ. ಆಮೇಲೆ ನಿಜವಾಗ್ಲೂ ಒಬ್ಬರ ಹೆಸರನ್ನ ಮರ್ತೇ ನಾನು. ಸಂಗೀತ ನಿರ್ದೇಶಕರು ಚೆನ್ನಾಗಿ ಸಂಗೀತವನ್ನು ನೀಡಿದ್ದೀರಿ, ಮತ್ತೆ ನಿಮ್ಮ ಲೀಲೆಗಳಿಗೂ ಕೂಡ ಶಬ್ದ ನಿಶಬ್ದಗಳ ಆಟ ಆಡಿದ್ದೀರಿ ಅಂತ ಭಾವಿಸ್ತೀನಿ. ನಿಮಗೂ ಶುಭವಾಗಲಿ, ಮಾನವನ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Guestly on the artist and the producer Nanjundeshwar and Kinnal Raj, my friend. Everyone namaskara. So ಸಿಂಹರೂಪಿಣಿ ಆ್ಯಕ್ಚುಲಿ ಈ ಟೈಮ್ನಲ್ಲಿ, ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ರಿಯಲಿ ತುಂಬ ಗಟ್ಸ್ಬೇಕು. ಕಮರ್ಷಿಯಲ್, ಎಲ್ಲರೂ ಕಮರ್ಷಿಯಲ್ನಲ್ಲಿ, ಈ ಪ್ಯಾನ್ ಇಂಡಿಯಾ ಟೈಮಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರೆ. ಬಟ್ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಒಂದು ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ, ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್.
ಯಾಕಂದರೆ ದಿನವರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೆ ಒಂದು ಪಿಕ್ಚರ್ನಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಸುಮಂತ್ ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಸರ್ ಕೇಳಿ ಹೇಳಿದ್ರು ಅವರು. ಸೊ ನಾನು ಕೇಳಿದ್ದೇನೆ ಆ್ಯಕ್ಚುಲಿ ಇದು ಒಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ. ಯಾಕಂದರೆ ನಾನು ಆಲ್ರೆಡಿ ತೆಲುಗಿನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ, ಆಮೇಲೆ ಶ್ರೀರಾಮದಾಸ್ನಲ್ಲಿ ಶ್ರೀರಾಮ, ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿ 7 ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರ್ನಲ್ಲಿ ಮಾಡ್ತಾರೆ. ಶ್ರೀರಾಮ ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೆ ನಾನು. ಸೊ ನನಗಿದು ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ. ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರು ಇದ್ದಾರಾ, ಇಲ್ಲಿದ್ದಾರೆ ಇದ್ದರೆ ಯಾಕೆ ಈಗ ಆಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ, ಸ್ವಲ್ಪ ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ. ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಐ ವಾಸ್ ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್. ಸೊ ಆ್ಯಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ. ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷನಲ್ ಫಿಲಿಮ್. ಇದರಲ್ಲಿ ಬೇರೆ ತುಂಬ ಕ್ಯಾರೆಕ್ಟರ್ಸ್ ಇದೆ ನೀವು ನೋಡಿದ್ದೀವಿ. ಆ್ಯಂಡ್ ಈ ಥರ ಪಿಕ್ಚರ್ಸ್ಗೆ ಫಸ್ಟ್ ಬೇಕಿರೋದು ಟೇಕಿಂಗ್ ಮಾಡರ್ನ್ ವಿಷುವಲ್ ಬ್ಯೂಟಿ. ಸೊ ಕ್ಯಾಮರಾ ವರ್ಕ್ ನೋಡಿದ್ದೀನಿ. ಸೊ ಕ್ಯಾಮ್ರಾಮ್ಯಾನ್ ಅವರಿಗೆ ರಿಯಲಿ ಥ್ಯಾಂಕ್ಸ್. ಆಮೇಲೆ ಮ್ಯೂಸಿಕ್ನಲ್ಲಿ ಒಂದು ಟೆಸ್ಟ್ ಬರ್ತದೆ. ಕಮರ್ಷಿಯಲ್ ಪಿಕ್ಚರ್ಸ್ ಬಾಯ್ ಮೀಟ್ಸ್ ಗರ್ಲ್, ಗರ್ಲ್ ಮೀಟ್ಸ್ ಬಾಯ್, ಈ ಥರ ಪಿಕ್ಚರ್ಗೆ ಈಸಿ ಆಗ್ತದೆ. ಬಟ್ ಡಿವೋಷನಲ್ ಪಿಕ್ಚರ್ನಲ್ಲಿ ಸಾಂಗ್ಸ್ ಕೊಡಬೇಕು, ವೇರಿಯೇಷನ್ ಬೇಕು. ಆಮೇಲೆ ಈ ಸಾಂಗ್ ಅಲ್ಲಿ ಎಲ್ಲಿ ಕೇಳಿದ್ರೆ ನಾವು ಆ ಥರ ಬರೋದು ಯು ಶುಡ್ ನಾಟ್ ಕಮ್. ಆ ಥರ ಆಕಾಶ್ ಅವರು ಈಸ್ ಗಿವಿಂಗ್ ವೆರಿ ಗುಡ್ ಸಾಂಗ್ಸ್, ಒಳ್ಳೆ ಸಾಂಗ್ಸ್. ಸೇಮ್ ಟೈಮ್ ಬೀಟ್ ಇದೆ, ಒಳ್ಳೆ ಬೀಟ್ ಇದೆ. ಸಪೋಸ್ ಓನ್ಲಿ ಆಡಿಯೋ ಕೇಳಿದರೆ ಅದರೊಂದು ಬೀಟ್ ಇದೆ. ವಿಷುವಲ್ನಲ್ಲಿ ಒಂದು ಸ್ಟೋರಿ, ಒಂದು ಕಥೆ, ಸ್ಟಾರ್ಟ್ ಬೋರಿಂಗ್. ಇನ್ನೊಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಒಂದು ವೇ ಆಫ್ ಪರ್ಫಾರ್ಮಿಂಗ್ ಕೂಡ ಡಿಫ್ರೆಂಟ್ ಪರ್ಫಾರ್ಮಿಂಗ್. ಆ್ಯಂಡ್ ರಿಯಲಿ ಮುಖ್ಯವಾಗಿ ಈ ಕ್ಯಾರೆಕ್ಟರ್, ಈ ಡಿವೈನ್ ಕ್ಯಾರೆಕ್ಟರ್ ಮಾಡಲಿಕ್ಕೆ ತುಂಬ ಅದೃಷ್ಟ ಬೇಕು. ಅದು ಎಲ್ಲರಿಗೆ ಅದು ಸಿಕ್ಕೋದಿಲ್ಲ, ಸೂಟ್ ಆಗೋದಿಲ್ಲ. ಅದು ಸ್ಕ್ರೀನ್ ಮೇಲೆ ನೋಡಿದರೆ ಒಂದು ಫೀಲ್ ಬರಬೇಕು, ನಮಗೆ ಆ ಒಂದು ಕನೆಕ್ಷನ್ ಬರಬೇಕು. ಸೊ ಸ್ಕ್ರೀನ್ನಲ್ಲಿ ನೋಡಿರೋ ಟೈಮ್ನಲ್ಲಿ ಅದು ಫೀಲ್ ಇದೆ. ಆ ಮ್ಯೂಸಿಕ್, ರೀ ರೆಕಾರ್ಡಿಂಗ್, ಬಾಡಿನಲ್ಲಿ ಆ ಶೇಕ್, ಶಿವರಿಂಗ್ ಎಲ್ಲ ಬರ್ತಾ ಇದೆ. ಸೊ ಐ ಫೀಲ್ ಈ ಪಿಕ್ಚರ್ ಒಂದು ಒಳ್ಳೆ ಪಿಕ್ಚರ್, ಫುಲ್ ಫ್ಯಾಮಿಲಿ ಹೋಗ್ಬೋದು. ವಲ್ಗ್ಯಾರಿಟಿ ಇಲ್ಲ, ಸೆಕ್ಸ್ ಇಲ್ಲ, ಏನಿಲ್ಲ. ನೀಟ್ ಫಿಲಿಮ್, ಇಂಟ್ರೆಸ್ಟಿಂಗ್ ಫಿಲಿಮ್. ಆ್ಯಂಡ್ ಅವರ ಅಮ್ಮವರ ಆಶೀರ್ವಾದದಲ್ಲಿ ಪಿಕ್ಚರ್ ಒಳ್ಳೆ ಹಿಟ್ ಆಗಬೇಕು. ಎಲ್ಲ ಆರ್ಟಿಸ್ಟ್ಗಳು ಹೆಸರು ಬರಬೇಕು. ಮೇನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಬರಬೇಕು. ಆ್ಯಂಡ್ ಇದು ಒಳ್ಳೆ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಸೊ ಮೆಸೇಜ್ಗೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಯಾಕಂದರೆ ತುಂಬ ವರ್ಕ್ ರಿಯಲಿ ಹಾರ್ಡ್, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ನನಗೆ ಈ ರೋಲ್ ಕೊಟ್ಟಿರೋ ಪ್ರೊಡ್ಯೂಸರ್ ಮಂಜುನೇಶ್ವರ್ಗೆ ಆ್ಯಂಡ್ ದಿನರಾಜ್ ಅವರಿಗೆ ಥ್ಯಾಂಕ್ಸ್. ಆಮೇಲೆ ಆ್ಯಕ್ಟಿಂಗನ್ನು ಪ್ರೊಫೆಷನಲ್ ತಗೊಂಡ ಮೇಲೆ ಎಲ್ಲ ಫಾರ್ಮಲ್ಲಿ ಎಲ್ಲ ರೀತಿಯಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿದ್ವಿ. ಆದರೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರದಲ್ಲಿ ಇದುವರೆಗೆ ಕಾಣಿಸ್ಕೊಂಡಿರಲಿಲ್ಲ. ಈಗ ಸಿಂಹರೂಪಿಣಿಯಲ್ಲಿ ಅಂಥ ಒಂದು ಪಾತ್ರ, ಅದು ಯಾವ ಥರ ಪಾತ್ರ ಅಂದರೆ ಅಮ್ಮ ಮಾರಮ್ಮ ಆಗೋಕ್ಕೆ ನನ್ನ ಪಾತ್ರ ಕೊಡೋದು ಮುಖ್ಯ ಕಾರಣ ಆಗಿರುತ್ತೆ. ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ ನಾನು ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಹಳಷ್ಟು ಜನ ಮಾತಾಡೋಕ್ಕಿದ್ದಾರೆ, ಹಾಗಾಗಿ ಬೇರೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರು ಅದು ಮಾಧ್ಯಮದಿಂದಾನೆ. ಯಾವತ್ತು ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಾನೆ ಶುರು ಮಾಡೋದು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ಸರ್ ಹೇಳ್ದಂಗೆ ತುಂಬ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್. ನಾನು ಇದರಲ್ಲಿ ಗೌಡ್ರ ಮಗಳು ಪಾತ್ರ, ಹಳ್ಳಿ ಹುಡುಗಿ. ತುಂಬ ಸಾಫ್ಟ್ ಸಿಂಧು ಅನ್ನೋ ಒಂದು ಪಾತ್ರ ನಿಭಾಯಿಸಿದ್ದೀನಿ. ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಗಿ. ದಿನೇಶ್ ಮಂಗಳೂರು ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. 3 ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ. ನಾನು ಈಗಿನ ಜನರೇಷನ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ, ನೀಟ್ ಸಿನಿಮಾ. ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ. ಆ ಥರ ಯಾವುದೇ ವಿಚಾರಗಳಿರುತ್ತೆ ಅಂದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗೆ ಆಡಿಯನ್ಸಿಗೆ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಹಾಗಾಗಿ ಅಕ್ಟೋಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮಾಧ್ಯಮದವರ ಬೆಂಬಲ ಯಾವತ್ತೂ ಕೂಡ ಇರಲಿ. ನೀವು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
ನನಗೆ ಫಸ್ಟ್ ಆಫ್ ಆಲ್ ಇದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜು ಈ ಮ್ಯೂಸಿಕ್ಗೆ, ಅಂದರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ, ಈಗ ಎಲ್ಲರೂ ಹೇಳಿದ್ರು ನಮ್ಮ ಟೀಮ್ ಎಲ್ಲ, 4 ಟೈಮ್ ಲೈನ್ಸ್ ಇದೆ ಈ ಮೂವಿಯಲ್ಲಿ. ಒಂದು ತುಂಬ ಹಳೆ ಕಾಲದೊಂದು, ಇವಾಗ 60s, 80s ಆ್ಯಂಡ್ ಅಫ್ಕೋರ್ಸ್ 2000s ಕೂಡ ಇದೆ. ಈ 4 ಟೈಮ್ ಲೈನ್ಸ್ಗೆ 4 ಡಿಫ್ರೆಂಟಾಗಿ ಮ್ಯೂಸಿಕ್ ಮಾಡಬೇಕು. ಆ್ಯಂಡ್ ಈಗ ನೀವು ಸಾಂಗ್ ಕೇಳಿರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ, 3 ಸಾಂಗು ಫುಲ್ ಡಿಫ್ರೆಂಟಾಗೇ ಆದಷ್ಟು ಕಂಪೋಸ್ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ವಿಶೇಷ ಏನಂದರೆ 4 ಫುಲ್ ಸಾಂಗ್ ಇದೆ ಆ್ಯಂಡ್ 3 ಬಿಟ್ ಸಾಂಗ್ ಇದೆ. ಎಲ್ಲ ಸಾಂಗನ್ನು ಕಿನಾಲ್ ರಾಜ್ ಸರ್ನೇ ಲಿರಿಕ್ ಬರೆದಿದ್ದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಫ್ಕೋರ್ಸ್ ಈ ಮೂವಿ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಕ್ಟೋಬರ್ 17 ದೇವ್ರ ದರ್ಶನ ಥಿಯೇಟ್ರಲ್ಲಿ ಪಡೀತೀರ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನು ಮೂಲತಃ ಬೆಳಗಾವಿಯವನು. ಸುಮಾರು ಸಿನಿಮಾಗಳಿಗೆ ಆಡಿದ್ದೀನಿ, ಬಟ್ ಇದೊಂದು ಚಾಲೆಂಜಿಂಗ್ ಸಾಂಗ್ ಇತ್ತು. ಆಕಾಶ್ ಸರ್ ಹೇಳಿದ್ರು ಚೆನ್ನಾಗಿದೆ, ಒಂದು ಸಲ ಬಂದು ಆಡಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಹಾಗೂ ಮಾಡು ನಾವು ಎಲ್ಲ ಒಂದೇ, ನನ್ನ ಬೆಳಗಾವಿ, ಎಲ್ಲ ಒಂದೇ ನೇಟಿವು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಆಮೇಲೆ ಆಕಾಶ್ ಸರ್ಗೆ ಥ್ಯಾಂಕ್ ಯು, ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ, ಕಿನಾಲ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. 17ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಸಿನಿಮಾ ಬಂದು ನೋಡಿ ಹೊಸಬ್ರು ನಾಗಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಮ್ಮದೇ ಆದ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಮಾತಾಡೋ ಸ್ಟೈಲಿನ ಮಾತಾಡ್ತೀವಿ. ಯಾಕಂದ್ರೆ ನಮ್ಗೆ ಪ್ರೊಫೆಷನಲ್ ಆಗಿ ಮಾತಾಡಕ್ಕೆ ಬರೋದಿಲ್ಲ. ನಾನು ನಿಮ್ಮ ಪ್ರೀತಿಯ ಜನ್ಮಿಸಿದ ಜಾನಪದ ಗಾಯಕ ಮಾಡಿಕೊಳ್ಳ ವಿಷಯ ಏನಂತ ಕೇಳಿದ್ರೆ, ಮೊದಲನೇದಾಗಿ ಆ ತಾಯಿ ಮಾರಮ್ಮನ ಪಾದಕ್ಕೆ ಹಣಿ ಮಣಿಯುತ್ತ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಕಿನಾಲ್ ಸರ್ ಅವ್ರಿಗೆ, ಮತ್ತು ಅದೇ ರೀತಿಗೆ ಪ್ರೊಡ್ಯೂಸರ್ ನಂಜುಂಡೇಗೌಡ ಸರ್ ಅವ್ರಿಗೆ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಪ್ರಭು ಸರ್ ಅವ್ರಿಗೆ ನಮಸ್ಕಾರ ತಿಳಿಸುತ್ತೀನಿ. ಅದೇ ರೀತಿಯಾಗಿ ವಿಷಯ ಏನಪ್ಪ ಕೇಳಿದ್ರೆ, ಎಲ್ಲ ಒಂದು ಟೋಟಲ್ 5 ಸಾಂಗ್ ಏನು 6 ಸಾಂಗ್ ಇದಾವೆ ಸರ್. ಅವೆಲ್ಲ ನನ್ನ ಚಾನಲ್ಗೆ ಕೊಟ್ಟಿದ್ದಾರೆ ಸರ್. ಅವಳ ನಮ್ಮ ಉತ್ತರ ಕನ್ನಡದವರು ಬೆಳೀಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮಾಲ್ಡಿಪ್ಲಾನ್ ಮ್ಯೂಸಿಕ್ ಅಂತ ಚಾನಲ್ಗೆ ಒಂದು 4 ಸಾಂಗು, ಅದೇ ರೀತಿಯಾಗಿ ಮತ್ತು ಮಾಲ್ಡಿಪ್ಲಾನ್ ಮೇನ್ ಸಿಂಗರ್ ಚಾನಲ್ಗೆ ಒಂದು ಸಾಂಗ್ ಕೊಟ್ಟಿದ್ದಾರೆ. ಎಲ್ಲ ಅದ್ಭುತವಾಗಿ ಮೂಡಿ ಬಂದವ್ರಿ. ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ, ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ 100 days ಓಡ್ಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಇವರು ಮುಖ್ಯತೆ ಯಾಕಂದ್ರೆ ಮುಂಚೆ ಹೇಳಿದ್ರು ಸರ್, ಸ್ಟೇಜ್ ಮೇಲೆ ಬರೋಕ್ಕಾಗಲ್ಲ ಸರ್, ಕೆಲಸ ಮಾಡೋಣ ಅಂತ. ಆ ಕೆಲಸ ಮಾಡಬೇಕು ಅನ್ನೋದೈತಲ್ಲ, ಅದರಲ್ಲಿ ಇವರು 10% ಗೆದ್ದಿದ್ದಾರೆ. ಸಿನಿಮಾ ಅಂತ ಬಂದೊತ್ತಿಗೆ ಒಂದು ಹಾಡು ಹಾಡಕ್ಕಂತ ಬಂದಿದ್ರು. ಆ್ಯಕ್ಚುಲಿ ಇವಾಗ ಏನು ಭೂಮಿಗೆ ಹುಟ್ಟಿ ಕೇಳಿದ್ರು ಸರ್, ಈ ಸಾಂಗ್ ನಮ್ಮ ಚಾನಲ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಬೇರೆ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇಲ್ಲ ಸರ್, ಒಂದು ಮತ್ತೆ ಕೊಡೋಕ್ಕಾಗಲ್ಲ, ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು, ವಿತ್ ಕಮರ್ಷಿಯಲ್ ಬೇರೆ ಇತ್ತು, ಬೇಡ ಅಂತ ಸರ್ ಅಮ್ಮನ ಸಿನಿಮಾ ಮಾಡಿದ್ವಿ ಸರ್. ಎಲ್ಲ ಸಾಂಗು ಇಷ್ಟ ಆಗಿದೆ. ಎಷ್ಟೇ ಕಷ್ಟಪಟ್ಟು ಸರ್, ನಿಮ್ಗೇನು ಬೇಕು ಸರ್, ಒಂದು ದಕ್ಷಿಣ ಅಂತ ಕೊಡ್ಕೊಂತೀನಿ, ಮಾಡೋಣ ಸರ್ ಅಂದರು ಸರ್. ಇಂಥ ಒಂದು ಕಾಲದಲ್ಲಿ, ಯಾಕಂದರೆ ಇವತ್ತು ಆಡಿಯೋ ಅನ್ನೋದು ಏನೈತೆ ಅಂದರೆ ಬಜೆಟ್ ಇಲ್ಲ, ಆ ಥರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ. ಬಟ್ ಇವ್ರು ಏನಪ್ಪ ಅಂದರೆ, ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಂಡ್ಕೊಂಡಿದ್ರೆ, ಫಸ್ಟ್ ಟೈಮ್ ಒಂದು ಮಲ್ಲು ನಿಪ್ನಾಳ್ ಅಂತ ಅವ್ರದ್ದೇ ಚಾನಲ್ ಓಪನ್ ಮಾಡಿದ್ರೆ ನಮ್ಮ ಸಿನಿಮಾ ಮೂಲಕ ಅವ್ರು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ನಾನು ನಿಮ್ಮ ಜಸ್ಕರಣ್ ಸಿಂಗ್, and I'm very happy to be a part of this movie. So few months back Akash Figa told me Jaskaran we are gonna work together soon. So few days back he called me for a song, for this song, and we planned to record this, and it came out really well. And right now the song is loved by everyone, and we are getting very good response for the song. So a big thanks to Akash Figa for believing in me, and I wish the whole team very good luck for this movie. Thanks to director sir and producer sir, and I request everyone ki please go and watch this movie in the theaters. Thank you so much. ಈ ಚಿತ್ರದ ನಿರ್ದೇಶಕರಾದ ಕಿನಾಲ್ ರಾಜ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತು, ನಾನು ಇವತ್ತು ನನ್ನ ಹೆಲ್ತ್ ಕಂಡೀಷನ್ ಈ ಥರ ಇದ್ರೂ ನನ್ನನ್ನು ಒಂದು ಲೆಂತಿ ಕ್ಯಾರೆಕ್ಟರ್ ಇದು, ಒಂದು 5-6 ದಿನ ಶೂಟಿಂಗ್ ಇದೆ, ನಂಬಿಕೆ ಇಟ್ಟು ನನಗೊಂದು ಕ್ಯಾರೆಕ್ಟರ್ ಕೊಟ್ಟು, ಒಳ್ಳೆಯ ಸಂಭಾವನೆ ಕೊಟ್ಟು, ಈ ಚಿತ್ರದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಆ ಅವಕಾಶ ಇದ್ದಿದ್ದಕ್ಕೆ ನಾನು ಇವತ್ತು ಇಷ್ಟು ಜನರ ಮುಂದೆ ನಾನು
ಮಾತಾಡುವ ನನಗೊಂದು ಅವಕಾಶ ಸಿಕ್ತು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಭಾಳಷ್ಟು ನಿರ್ದೇಶಕರು ಈಗ ಹರೀಶ್ ಹುಷಾರಿಲ್ಲಲ್ಲ, ಏನಾದರೂ ಹಾಕ್ಕೊಂಡು ಏನಕ್ಕೆ ತೊಂದರೆ ತಗೋಬೇಕು, 60-70 ಜನ ಇದರಲ್ಲಿ ಕಲಾವಿದರಿದ್ದಾರೆ, ಏನಾದರೂ ತೊಂದರೆ ಆದರೆ ಹರೀಶಿಂದಾಗಿ ಫಿಲ್ಮ್ ನಿಂತು ಹೋಗೋದು ಪ್ರಾಬ್ಲಮ್ ಬೇಡ, ಏನಕ್ಕೆ ಬೇಕು ಅಂತ. ಅದರಲ್ಲಿ ಇಷ್ಟಿದ್ರೂ ನಾನು ಹರೀಶ್ ವಾಹಿನಿ ಬೇಕು ಅಂತೇಳಿ ನನ್ನನ್ನು ಕರೆಸಿ ಕಿನೋರಾಜ್ ಸರ್ ಒಂದು KGF ಎಂಬ ಒಂದು ಒಳ್ಳೆಯ ಚಿತ್ರದಿಂದ ನನ್ನ ಒಂದು ಪರಿಚಯ ಅಂತ ಒಂದು ಉತ್ತಮವಾದ ನಿರ್ದೇಶಕರು ನಾನೇ ಬೇಕು ಅಂತೇಳಿ ಬಂದು, ಅದರಲ್ಲೂ ಅವರು ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದೇ ಆರ್ಟಿಸ್ಟ್ ಬೇಕು ಅಂದಾಗ ಅಮ್ಮನ ಒಂದು ಅಪ್ಪಣೆ ಕೇಳ್ತಾರೆ. ಸೊ ಅಮ್ಮ ಹತ್ರ ಅಪ್ಪಣೆ ಕೇಳಿದಾಗಲೂ ಅಮ್ಮ ಹೇಳಿಷ್ಟಿಲ್ಲ ಹಾಕ್ಕೊಳ್ಳಿ ಅವನ್ನ, ನನ್ನ ಒಂದು ಕಾಲದ ಅವನು ಆರಾಧನೆ ಮಾಡಿದವನ್ನೇ ಹಾಕ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ ಅಂತೇಳಿ. ನನ್ನ ಅದೃಷ್ಟ, ನನ್ನ ಪುಣ್ಯ, ನನಗೆ 30 ವರ್ಷದ ಫಿಲ್ಮ್ ಜರ್ನಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಮತ್ತೊಂದು ಮುಖ್ಯವಾಗಿ ಅಂದರೆ, ನಾನು ಸುಮನಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ಸುಮನಣ್ಣ ನನಗೆ ಜೋಡಿ ಸಿಂಹ, ಇವತ್ತು ಸಿಂಹರೂಪಿಣಿ ಬಿಟ್ಟು ಜೋಡಿ ಸಿಂಹ ಅಂತ ಒಂದು ಫಿಲ್ಮಲ್ಲಿ ಸಾಕ್ಷಿ ಶಿವನ್ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ. ಅದು ಫಿಲ್ಮ್ ರಿಲೀಸ್ ಆಗಿಲ್ಲ, ಬಟ್ ಅದನ್ನು ಆ ಫಿಲ್ಮಲ್ಲಿ ಮಾಡಲಿ ಅಂತ ನನಗೆ ರೆಫರ್ ಮಾಡಿದವರು ತೆಲುಗು ಡೈರೆಕ್ಟರ್. ಅವ್ರಿಗೆ ರೆಫರ್ ಮಾಡಿದ್ರು ನಮ್ಮ ಸುಮನಣ್ಣ ಒಂದು. ಆ್ಯಂಡ್ ಇನ್ನೊಂದು ಆನಂದ್ ಪಿ ರಾಜು ಅಂತ ನಮ್ಮ ಹಳೆಯ ನಿರ್ದೇಶಕರು. ಆ ಸಿನಿಮಾದಲ್ಲಿ ಸುಮನಣ್ಣ ಇನ್ಸ್ಪೆಕ್ಟ್ರು, ನಾನೊಬ್ಬ ವಿಲನ್ ಮಗ. ರೇಟ್ ಸೀನ್ ಎಲ್ಲ ಇತ್ತು. ಕೊನೆಗೆ ಅವರೇ ನನ್ನನ್ನು ಹೀಲಿಂಗ್ ಮಾಡೋ ಸೀನ್, ಎನ್ಕೌಂಟರ್ ಮಾಡೋ ಸೀನ್. ಅಲ್ಲೂ ಒನ್ ಡೇ ನಾನು ಡೇಟ್ ಮಿಸ್ ಆಗಿ ಬರಲಿಲ್ಲ, ಉಡುಪಿಯಲ್ಲಿದ್ದೆ. ಸೊ ಆನಂದ್ ಪಿ ರಾಜು ತುಂಬ ಕೋಪಿಷ್ಟ ನಿರ್ದೇಶಕರು. ಬೇಡ ಅವನನ್ನು ತೆಗೆದು ನಾನು ಬೇರೆ ಆರ್ಟಿಸ್ಟ್ ಹಾಕೋತೀನಿ, ಅವ್ನು ಬೇಡ ಅಂತ ಹೇಳಿದ್ರೆ, ಸುಮನಣ್ಣ ತೆಲುಗಲ್ಲಿ ಭಾಳ ಫೇಮಸ್ ಬ್ಯುಸಿ ನಟರು, ಅವ್ರು ಬಂದು ಇಲ್ಲಿ ಕಾಯ್ಬೇಕು ಅಂತೇಳಿ ನನ್ನನ್ನು ಕ್ಯಾನ್ಸಲ್ ಮಾಡಿದಾಗ, ಇಲ್ಲೆಲ್ಲ ಬರಲಿ ಅವರು ನಟರೆ ಅಲ್ವ, ಆ ಥರ ಮಾಡಬೇಡಿ, ನಾನು ಒನ್ ಡೇ ಕೊಡ್ತೀನಿ ಅಷ್ಟು ಅಂತೇಳಿ ಹೇಳಿ ನನಗೆ ಆ ಫಿಲ್ಮಲ್ಲಿ ಒಂದು ಆ್ಯಕ್ಟ್ ಮಾಡೋದು ಅವಕಾಶ. ಅವತ್ತು ಇವ್ರು ಬೇಡ ಅಂತ ಏನು ಸುಮ್ಮನೆ ನಿಲ್ತಿದ್ರೆ ಅವತ್ತು ನನಗೆ ಅದು ಕ್ಯಾರೆಕ್ಟರ್ ತಪ್ಪಿ ಹೋಗ್ತಿತ್ತು. ನಾನು ಏನಕ್ಕೆ ಈ ಮಾತು ಇವತ್ತು ಹೇಳಿದ್ರೆ, ಆನಂದ್ ಪಿ ರಾಜು ಅವರು ನೆಕ್ಸ್ಟ್ ಡೇ ನಾನು ಬಂದೆ, ಒನ್ ಡೇ ಬಿಟ್ಟು ಬಂದಾಗ ಫಸ್ಟ್ ಹೋಗಿ ಸುಮನಣ್ಣನ ಮಾತಾಡಿಸು ಕಾರಣದಲ್ಲಿ. ಏನಕ್ಕೆ ಅವರೇ ನೀನು ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಒಬ್ಬರು ನಾಯಕ ನಟರಿದ್ದಾರೆ, ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಾನೆ, ಸಾಕು ಕಲಾವಿದರು ನಾವು ಇರೋಕ್ಕೆ ಸಾಧ್ಯ. ಏಕೆಂದರೆ ಮುಖ್ಯವಾಗಿ ನಾಯಕ ನಟರ ಚಿತ್ರದಲ್ಲಿ ಕಥೆಯನ್ನು, ನಿರ್ದೇಶಕರ ಕಥೆಯನ್ನು ತೋರಿಸ್ಕೊಂಡು ಹೋಗೋರೆ ನಾಯಕ ನಟರು. ನಾಯಕ ನಟರು ಒಂದು ಸಪೋರ್ಟ್ ಇರಬೇಕು ಸಾಕು ಕಲಾವಿದರಿಗೆ, ಎಲ್ಲ ನಮ್ಮ ಕನ್ನಡದ ಸಾಕು ಕಲಾವಿದರಿಗೆ ಹೇಳ್ಕೊಳ್ತೀನಿ. ಹಾಗೆ ನಮ್ಮ ಮನ್ಮೋಹನ್ ರೈ ಬೇರೆ ನಮ್ಮ ಆತ್ಮೀಯ ಸ್ನೇಹಿತ, ಇವತ್ತು ಭಾಳ ದಿವಸ ಅಂತ ಮಾಡ್ತಿದ್ದೀವಿ. ಎಲ್ಲ ಇದ್ದಾರೆ, ಸುಮಾರು 70 ಜನ ಇದ್ದಾರೆ ಈ ಚಿತ್ರದಲ್ಲಿ. ನಿಮ್ಮ ಆಶೀರ್ವಾದ. ಈ ತಿಂಗಳು 17ಕ್ಕೆ ಸಿಂಹರೂಪಿಣಿ ಫಿಲ್ಮ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲ್ಮ್ ನೋಡಿ ದೇವ್ರ ದರ್ಶನ ಪಡೆಯಲು ಕೇಳ್ಕೊಳ್ತೀನಿ. ನಮಸ್ಕಾರ. ಅಂದರೆ ತುಂಬ ಅಂದರೆ ತುಂಬ ಧೈರ್ಯ ಕೊಟ್ಟರು. ಏನಿಲ್ಲ ಸಾಗರ್, ಅಮ್ಮ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ನೀವೇನೋ ಮೈಂಡಲ್ಲಿ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ, ನೀವು ಜಸ್ಟ್ ಮೇಕಪ್ ಹಾಕೊಂಡು ಬನ್ನಿ, ಅದಾಗತ್ತೆ ಅಂತ ಹೇಳಿ. ನನ್ನ ಒಂದು ಪಾತ್ರ ಸೂರ್ಯ ಅಂತ ಹೇಳಿ ಅಮ್ಮನ ಆರಾಧಕ ಆಗಿರ್ತೀನಿ. ಸಿನಿಮಾದಲ್ಲಿ ಫೈಟ್ ಇದೆ, ಸಾಂಗ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನೋವಿದೆ, ನಿಮಗೆಲ್ಲೂ ಬೇಜಾರಾಗಲ್ಲ. ಇದೇ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ನೋಡಿ, ಹಾರೈಸಿ. ತಾಯಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತು, ಬಟ್ ಆ ಮಾರಮ್ಮ ತಾಯಿ ಹೇಗ್ ಹಾಕ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಯಶ್ ಶೆಟ್ಟಿ ಅವರು ಮುಂಚೆನೆ ಹೇಳಿದ್ರು, ಮಾರಮ್ಮ ತಾಯಿ ಆಗೋದಕ್ಕೆ ಕಾರಣ ನಾನೇನೆ ಅಂತೇಳಿ. ಸೊ ಅದ್ರ ಮಧ್ಯದಲ್ಲಿ ನಾನಿರ್ತೀನಿ, ಅದು ಹೇಗೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಿ. ಇದೇ ಅಕ್ಟೋಬರ್ 17 ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ, ನಿಮ್ಮ ಹತ್ರದಲ್ಲೇ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ನನಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಆಗುವಂತ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರುವಂತಹ ಶ್ರೀಯುತ ನಂಜುಂಡೇಶ್ವರ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡೈರೆಕ್ಟರ್ ಸರ್, ಹೊಸಬ್ರಿಗೆ ಆಕ್ಟಿಂಗ್ ಹೆಂಗ್ ಬರುತ್ತೋ ಏನ್ ಬರುತ್ತೋ ಅನ್ನೋದು ಗೊತ್ತಿರಲ್ಲ, ಆ ಧೈರ್ಯವನ್ನ ಕೊಟ್ಟು ನಮ್ಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ನಮ್ಗೆ ಬೆನ್ನೆಲುಬಾಗಿ ನಿಂತು ನಮ್ಗೆ ಸಪೋರ್ಟ್ ಮಾಡಿದಂತಹ ಕಿನಾರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಿನಾರಾಜ್ ಸರ್ಗೆ ಮತ್ತು ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇದೇ 17th ರಿಲೀಸ್ ಆಗ್ತಾ ಇದೆ, ಎಲ್ಲ ಬಂದು ನೋಡಿ ಅದು ಸತ್ಯ. ಇದರಲ್ಲಿ ಆ ತಾಯಿ ಮಾರಿಯಮ್ಮನೇ ಬಂದು ನಾನೇ ನಿರ್ದೇಶನ ಮಾಡಬೇಕಂತ
ನನ್ನ ಪ್ರೀತಿಯ ಕಿನ್ನಲ್ ರಾಜ್ ಅವರಿಗೆ ಆಯ್ಕೆಯಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಹಾಗೆ ನಮ್ಮ ನಿರ್ಮಾಪಕರಾದ ನಂದಿಡೇಶ್ವರ್ ಅವರಿಗೂ ತುಂಬ ಥ್ಯಾಂಕ್ಸ್. ಎಲ್ಲ ಹಳೆ ಕಲಾವಿದರು ಹಾಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ, ದೊಡ್ಡ ಸಂತೋಷ. ಹಾಗೆ ನಮ್ಮ ಕನ್ನಡ, ತೆಲುಗು, ತಮಿಳ್ ಸೂಪರ್ ಸ್ಟಾರ್ ಆದ ಸುಮನ್ ಅವರಿಗೂ ಧನ್ಯವಾದಗಳು. ಹಾಗೆ ನನ್ನ ಪ್ರೀತಿ ಹರೀಶ್ ರಾಯ್, ಥ್ಯಾಂಕ್ ಯು ಕಮಿಂಗ್. ಎಲ್ಲ ಕಲಾವಿದರು, ತುಂಬಾ ಜನ ಕಲಾವಿದರು ಇದ್ದಾರೆ ಇಲ್ಲಿ, ಎಲ್ರಿಗೂ ತುಂಬ. ವಿಜಯ ಹೆಸರು ಹೇಳಿಲ್ಲ ಅಂತವ್ರೆ. ವಿಜಯ ಹೆಸರು ವಿಜಯ್ ಅವರೇ, ನಿಮ್ಮ ಹೆಸರು ಮರೆಯೋಕ್ಕಾಗಲ್ಲ. ನನ್ನ ತಮ್ಮ ಹೆಸರು ವಿಜಯ್ ಅಂತ. ಚೆಂಡೂರ ಚೆಂಡೂರು ಅಂದ್ರೆ ಏನು ಅರ್ಥ ಆಗಿಲ್ಲ. ವಿಜಯ್ ಚೆಂಡೂರೇ, ಚೆನ್ನಾಗಿ ಮಾಡಿದ್ದೀರಾ. ಆಗ ಸ್ವಲ್ಪ ವೀಕ್ ಆಗಿದ್ದೀರಾ, ಈಗ ಸ್ವಲ್ಪ ಚೆನ್ನಾಗಿದ್ದೀರಾ. ಓಹೋ, ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಕಿನ್ನಲ್ ರಾಜ್ ಅವರಿಗೆ ನಮ್ಮ ತಾಯಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮ್ ಮೇಲಿದೆ. ನಿಮ್ಮ ಆಶೀರ್ವಾದನೂ ಸಹ ನಮ್ಮ ಸಿನಿಮಾ ಟೀಮ್ ಮೇಲೆ ಇರಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೇನೆ. ಥಿಯೇಟರ್ಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮನ್ ಸರ್ ಚಿಕ್ಕ ವಯಸ್ಸಿಂದ ತುಂಬಾ ಫ್ಯಾನ್. ಅವರು ಸಿನಿಮಾ ಟಿಕೆಟ್ಗೋಸ್ಕರ ನಾವು ಬೆಳಗ್ಗೆಯಿಂದ ನೈಟ್ ವರ್ಗೂ ಕಾಯ್ತಾ ಇದೆ. ಆ ತರ ಫ್ಯಾನ್ ನಾವು. ಅವ್ರ ಸಿನಿಮಾ ನಾನು DA ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಅವ್ರದ್ದು ಆಮೇಲೆ ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದೇ ನಾವು ಅವ್ರಿಬ್ಬರು ಕಾಂಬಿನೇಷನ್ದಲ್ಲಿ ಇವಾಗನೂ ನಾವು ಹಾಲೆಲ್ಲ ಕೇಳ್ತಾ ಇರುತ್ತೆ ನಮ್ಮ ಸ್ಟುಡಿಯೋದಲ್ಲಿ. ಅವ್ರ ಸಿನಿಮಾ ನಾವು ಇಬ್ಬರು ಸಿನಿಮಾ ನಾನು ಕೆಂಡರ್ ಸರ್ಗೂ ನಾನೇ ಮಾಡ್ತಾ ಇದ್ದೆ, ಸಾರ್ ಸಿನಿಮಾ ಸಿಂಹರೂಪಿಣಿ ನಾವೇ ಮಾಡ್ತಾ ಇದ್ದೆ. ಅದು ತುಂಬಾ ಹ್ಯಾಪಿ ನನಗೂ. ಆಮೇಲೆ ನಮ್ಮ ಕಿನ್ನಲ್ ಸಾರ್ ಕೊಂದು ಥ್ಯಾಂಕ್ಸ್. ಆಮೇಲೆ ಪ್ರೊಡ್ಯೂಸರ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅವರು ನಮ್ಮ ಕನ್ನಡ ಸಿನಿಮಾಕ್ಕೆ ಕೋಳಿ ರಾಮಕೃಷ್ಣ ತರ ಅಥವಾ ಕಥೆಗಳಿಗೆ ಮದುವೆ ಮಾಡಿದ ಮಳೆ ಬರ್ತದೆ ಅಂದ್ರೆ ಹಳ್ಳಿ ಕಡೆ ಕೆಲವು ನಂಬ್ಕೊತಾರೆ. ಈ ತರ ಸಣ್ಣ ಪುಟ್ಟ ಸಣ್ಣ ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದ್ದೀವಿ, ನಿಜ ಘಟನೆ ಕೂಡ. ಆ ತರ ಒಂದು ಸಣ್ಣ ಎಳೆಗಳನ್ನ ಇಟ್ಕೊಂಡು ಜೊತೆಗೆ ಮಾರಮ್ಮ ದೇವಿ ಅಂದ್ರೆ ಪ್ರತಿಯೊಂದು ದೇವರಿಗೂ ಒಂದು ಕಥೆ ಇದೆ, ಹಿನ್ನೆಲೆ ಇದೆ. ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ. ಆಕೆ ಮಾರಮ್ಮ ಯಾಕಾಗ್ತಾಳೆ ಅನ್ನೋದು ಒಂದು ಕಥೆ ಆದ್ರೆ, ತದನಂತರ ಈ ಶುಭ ನಿಶುಭರನ್ನ ರಾಕ್ಷಸ ಸಂಹಾರಕ್ಕೆ ಪಾರ್ವತಿ ದೇವಿ 7 ಅವತಾರ ತಾಳ್ತಾರೆ. ಆ 7ನೇ ಅವತಾರ ಮಾರಮ್ಮ ದೇವಿ. ಈ ತರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಮಾಡಿದ್ವಿ, ಸಿಂಹರೂಪಿಣಿ ಅಂತ. ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜನೇಶ್ವರ ಸರ್ ಪರಿಚಯ ಆಗಿದ್ದೆ. ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯಕ್ಕೆ ಹೋಗ್ಬೇಕಂತ ಮಾತಾಗಿತ್ತು. ಚಿತ್ರಕಥೆ ಎಲ್ಲ ಮಾಡ್ತಾ ಇಲ್ಲ ಸರ್ ಈ ತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಯಾಕಂದ್ರೆ ಒಬ್ಬ ಆಡಿಯನ್ಸ್ ಒಂದು 100 ರೂಪಾಯಿ ಕೊಡ್ತಾನೋ 200 ರೂಪಾಯಿ ಕೊಡ್ತಾನೋ ಅಥವಾ 500 ಕೊಡ್ತಾನೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು. ನೀವು ಕಂಟೆಂಟ್ ಏನೇ ಮಾಡಿ, ಕೇವಲ ಎಂಟರ್ಟೈನ್ಮೆಂಟ್ ವಿಷಯಗಳನ್ನ ತಲುಪಿಸೋದೇನಪ್ಪ ಅಂದ್ರೆ, ಒಬ್ಬ ಪರಿಚಯಸ್ಥ ಮುಖಗಳು ಒಂದು ಗೌಡ ಮಾಡ್ತಿದ್ದಾರೆ ಅಂದ್ರೆ ಓಕೆ, ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಇರ್ತಾರೆ. ಒಬ್ಬ ವಿಲನ್ ಮಾಡ್ತಾರೆ ಅಂದ್ರೆ ಒಬ್ಬರು ಈ ತರ ಸುಮಾರು ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ ಅನ್ಸ್ಬೇಕು, ಓ ಈ ತರ ಇದ್ದಾರೆ, ಇವ್ರಿದ್ದಾರೆ, ಪರವಾಗಿಲ್ಲಪ್ಪ, ನಾನೊಂದು 50 ರೂಪಾಯಿ 100 ರೂಪಾಯಿ ಕೊಟ್ರೆ ಆರ್ಟಿಸ್ಟ್ ಬರ್ತಿದ್ದಾರೆ ಅಂತ. ಜೊತೆಗೆ ಹಾಡುಗಳು, ಈ ತರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ ನ ಸೆಳ್ಕೋಬಹುದು. ಆ ನಿಟ್ಟಿನಲ್ಲಿ ನಾವೇನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರ್ ನಾವೊಂದು 25 ಜನ ಜೂನಿಯರ್ಸ್ ಹಾಕೋಣ ಪರವಾಗಿಲ್ಲ ಸರ್, ಅಮ್ಮನ ಉತ್ಸವ ತಾನೇ ಆಗಲಿ, ಒಂದು 150 ಹಾಕಿ ಅಂತ ಹೇಳೋರು. ಸಿನಿಮಾ ಪ್ರೀತಿಸೋರು. ಇಂಥ ನಿರ್ಮಾಪಕರು ಉಳಿಬೇಕು, ಬೆಳಿಬೇಕು. ನಮ್ಮೊಂದು ಪ್ರಯತ್ನ ತುಂಬಾ ಚೆನ್ನಾಗಿ ಆಗಿದೆ ಅಂತ 100% ನಂಬಿಕೆ ಇದೆ. ಯಾಕಂದ್ರೆ ಒಬ್ಬರಿಬ್ಬರನ್ನ ಆರ್ಟಿಸ್ಟ್ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ. ಅಂತಂದ್ರೆ ಒಂದು 60-65 ಜನ ಆರ್ಟಿಸ್ಟ್ ಕರ್ಕೊಂಡ್ಬಂದು ಈ ತರ ಸಿನಿಮಾ ಮಾಡಿ ನಾವು ಮುಂಚೆ ಹೇಗಿದ್ವು ಅದೇ ತರ ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಗೊತ್ತು ಆಕ್ಚುಲಿ ಒಬ್ಬರು ಬರ್ಲಿಕ್ಕೆ ಅಂದ್ರೆ ಸರ್ ಇಲ್ಲ ಸರ್ ಇದು ಕಟ್ ಮಾಡಿದ್ರು ಸರ್ ಕ್ಯಾರೆಕ್ಟರ್, ಇಲ್ಲ ಸರ್ ಈ ತರ ಕಟ್ ಮಾಡಿದ್ರು. ಬಟ್ ಅವ್ರು ಹಂಗಲ್ಲ, ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ತರ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಬಿಕಾಸ್ ST ಸರ್ ಆಕ್ಚುಲಿ ಅವ್ರು ಇನ್ನೊಂದು ಸಿನಿಮಾ ಮಾಡ್ತಿದ್ರು ಆಕ್ಚುಲಿ ಸರ್, ಅವರೇ ಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸುಮನ್ ಸರ್ ಅಷ್ಟೇ ಸರ್, ಒಂದು ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ತರ ಹಿಂಗಿದೆ, ನೆಗೆಟಿವ್ ಕ್ಯಾರೆಕ್ಟರ್ ಅಂತ. ಯಾಕಂದ್ರೆ ಅವ್ರು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವ್ರು ದೊಡ್ಡ ಗುಣ ಆ ತರ ಮಾಡಿದ್ರು. ಹರೀಶ್ ರಾಯ್ ಸರ್ ಅದ್ರ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡು ನಮ್ಮೆಲ್ಲ ಪ್ರಯತ್ನ 15ನೇ ತಾರೀಕು ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ. ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ 17ರಿಂದ ಅಂತ ಹೇಳಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ. ನೀವು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ.
100% ನಿಮಗೆ ಅಮ್ಮನವ್ರ ದರ್ಶನ ಆಗೇ ಆಗುತ್ತೆ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನೋಡಿ. ಥ್ಯಾಂಕ್ಸ್. ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಒಂದು 65 70 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗಲ್ಲೂ ಅಷ್ಟೇ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಏನು ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನ ಖಂಡಿತವಾಗ್ಲೂ ನಾವು ಜೊತೆಲಿ ನಿಂತ್ಕೊಂಡು ಅದನ್ನ ನಾವು ಕೊಟ್ಟಿದ್ವಿ. ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ 60 ರಿಂದ 70 ಜನ ಕಲಾವಿದರು, ಮತ್ತೆ ಇನ್ನೂ ಸ್ವಲ್ಪ ಎಲ್ಲ ಸೇರ್ಕೊಂಡ್ರೆ 120 ಪ್ಲಸ್ ಆಗ್ಬಿಡುತ್ತೆ. ಯಾವ್ದೋ 4 ಹೆಸರು ಹೇಳಿ 4 ಹೆಸರು ಹೇಳಿಲ್ಲ ಅಂದ್ರೆ ಅಲ್ಲಿ ಬಂದ್ಮೇಲೆ ನನ್ನ ಬೈಕ್ ಅಂತಾರೆ. ಸೊ ಆ ಕಡೆ ಎಲ್ಲ ನೆನಪಿಲ್ಲ ನನಗೆ, 124 ಹೆಸರು ನೆನಪಿಲ್ಲ. ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಸಂಸ್ಥೆ ಇದೆ. ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅನ್ನೋ ಭೇದ ಭಾವವನ್ನೇ ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರ್ಯಾರು ಸಹಕಾರ ನೀಡಿದ್ರು, ಅಭಿನಯಿಸಿದ್ರು, ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು, ಮತ್ತೆ ಎಲ್ಲರೂ ನನಗೆ ಒಂದು ಕುಟುಂಬ ತರ ಆಗೋಗಿದೆ. ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ, ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ. ನಾವೆಲ್ಲ ತಾಯಿಯ ಮಕ್ಕಳು. ಆ ತಾಯಿ ಏನೊಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ, ಅದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿ ನಿಂತಿದ್ದಾರೆ. ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ. ಸೊ ಹಾಗೆ ಇನ್ನೊಬ್ಬರು ನಮ್ಮ ಸ್ನೇಹಿತರನ್ನ ನಾನು ಖಂಡಿತ ಅವ್ರನ್ನ ಈ ಸಂದರ್ಭದಲ್ಲಿ ತಾಯಿನೇ ಒಬ್ರು ನನಗೆ ಶಕ್ತಿಯಾಗಿ ನೀಡಿರ್ತಕ್ಕಂಥ ನಮ್ಮ ಬಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಮುಖಾಂತರ ನಮ್ಗೆ ಇವೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ, ಮತ್ತೆ ಈ ಚಿತ್ರಕ್ಕೆ ಕಿನ್ನರ್ ರಾಜ ಸರ್ ಅಂತವ್ರು ಬಂದ್ರೆ ಮಾತ್ರ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿಕ್ಕೆ ಖಂಡಿತ ಸಾಧ್ಯ. ಯಾಕಂದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇದು ಬೇರೆ ಯಾರಿಗೂ ಅನ್ವಯಿಸುವಂತದ್ದಲ್ಲ. ಇನ್ನೂ ಒಳ್ಳೊಳ್ಳೆಯವ್ರು ಇರ್ಬೋದು, ಬಟ್ ನಾನು ನೋಡಿರ್ತಕ್ಕಂಥ ಒಂದು ಸರಳ ವ್ಯಕ್ತಿತ್ವ, ಒಂದು ಭಕ್ತಿಯಲ್ಲಿ ಸಿನಿಮಾ ಮಾಡತಕ್ಕಂಥ ಒಂದು ವ್ಯಕ್ತಿನ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ನಮ್ಮ ಇವ್ರನ್ನ ನೆನೆಸ್ಕೊಳ್ಳೇಬೇಕು, ಯಾರು ಆಕಾಶ್ ಪರ್ವಜಿಯವ್ರನ್ನ. ರಿಯಲಿ ಗ್ರೇಟ್. ಅವರು ಯಾವುದೋ ಒಂದು ಲೆವೆಲ್ಗೆ ಈ ಒಂದು ಚಿತ್ರವನ್ನು ತಗೊಂಡೋಗಿದ್ದಾರೆ. ಕಲೆಯಲ್ಲಂತೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಜೀವ ತುಂಬಿ ಅದನ್ನ ವೈಭವವಾಗಿ ಅಮ್ಮನ ಉತ್ಸವವಾಗಿ ಮೆರೆಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಮತ್ತೆ ಇಲ್ಲೆಲ್ಲ ಸೇರಿರ್ತಕ್ಕಂತಹ ಪತ್ರಕರ್ತ ಮಿತ್ರರಿಗೂ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ನನ್ನ ಸಿನಿಮಾ ತಂಡಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡಿ ನನ್ನ ಬೆನ್ನೆಲುವಾಗಿ ತಾಯಿ ಸೇವೆ ಅಂತ ಮಾಡಿದ್ದಾರೆ, ನನ್ನ ಸೇವೆ ಅಂತಲ್ಲ, ನಾನು ನಿಮ್ಮಲ್ಲಿ ಒಬ್ಬ ಆಗಿ ಈ ಚಿತ್ರತಂಡನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ತಗೊಂಡು ಬಂದಿದ್ವಿ. ಇನ್ನೇನಿದ್ರು ಕೆಲಸ ಅಮ್ಮಂದು ಮಕ್ಕಳು ಆಟ ನಾವು ನೋಡ್ತೀವಿ ಅಷ್ಟೇ. ದಯವಿಟ್ಟು ಏನಾದ್ರು ಸಣ್ಣ ಪುಟ್ಟ ಮಾತುಗಳಲ್ಲಿ ಲೋಪದೋಷಗಳಿದ್ರೆ ಕ್ಷಮೆ ಮಾಡ್ತಾ, ಆಶೀರ್ವಾದವನ್ನ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನ ಕೇಳ್ತಾ, ಇದೇ ಅಕ್ಟೋಬರ್ 17ಕ್ಕೆ ನಿಮ್ಮೆಲ್ಲರಿಗೂ ಅಮ್ಮನ ದರ್ಶನ. ಥ್ಯಾಂಕ್ ಯು, ನಮಸ್ತೆ. ಒಂದು ಗುರುಗಳ ಏನಕ್ಕೆ ಅಂತಂದ್ರೆ ಪ್ರೊಡ್ಯೂಸರ್ ಇಂಥ ಸಿನಿಮಾಗೆ ಹಾಕ್ಬೇಕು ಅಂದ್ರೆ ಒಂದು ಘಟನೆ ಹೇಳಕ್ ಇಷ್ಟಪಡ್ತೀನಿ. ಅಶ್ವಥ್ ಸರ್ ಒಂದು ಘಟನೆ ಅಂದ್ರೆ ಆಗಿರೋದು ಅವ್ರದ್ದು ದೊಡ್ಡ ಇವ್ರದ್ದು ದೊಡ್ಡ. ಯಾಕಂದ್ರೆ 8ನೇ ತಾರೀಕು ಒಂದೇ ಶೂಟ್ ಆಗುತ್ತೆ, ಬರ್ತಾರೆ. ಬೆಳಿಗ್ಗೆಯಿಂದ ಎಂಟರ್ಟೈನ್ಮೆಂಟ್ ಆರಾಮ್ ಖುಷಿಯಾಗಿ ಮಾಡ್ತೀವಿ. ಸಂಜೆ ಆದ ತಕ್ಷಣ ಹೋದ್ಮೇಲೆ ನಾಳೆ ಎಲ್ಲ ವರ್ಕ್ ಶುರು ಮಾಡಬೇಕು. 9-9ವರೆಗೆ ಫೋನ್ ಮಾಡ್ತಾರೆ, ಸರ್ ಒಂದು ನಮ್ಮ ಕಡೆ ಇದು ತೀರ್ಕೊಂಡಿದ್ದಾರೆ, ಮುಗಿಸ್ಕೊಂಡು ಮತ್ತೆ 2 ಗಂಟೆ ಅಷ್ಟೇ 2 ವರ್ಷಕ್ಕೆ ಬರ್ತೀನಿ ಸರ್, 3 ಗಂಟೆ ಶೂಟಿಂಗ್ ಶುರು ಮಾಡೋಣ ಸರ್. ಇಲ್ಲ ಸರ್ ಆ ಥರ ಮಾತಾಡೋದು ಚೆನ್ನಾಗಿರಲ್ಲ, ನಾ ಪ್ರೊಡ್ಯೂಸರ್ಗೆ ಹೇಳ್ತು ಒಂದು 2 ದಿವಸ ಆರಾಮ್ ಮಾಡೋಣ. ಇಲ್ಲ ಸರ್ ನಮ್ದು ತೊಂದರೆ ಆಗಿಬಿಡ, 100% 3 ಗಂಟೆ ನಾನು ಇರ್ತೀನಿ, ಶೂಟ್ ಶುರು ಮಾಡೋಣ. ಇಲ್ಲ ಸರ್ ಹಿಂಗಂತ ಹೇಳಿ ಪ್ರೊಡ್ಯೂಸರ್ಗೆ ಹೇಳಿದೆ, ಈ ಥರ ತೀರ್ಕೊಂಡಿದ್ದಾರೆ ಸರ್, ಹಿಂಗೆ ಹೇಳ್ತಿದ್ದಾರೆ ಅಂದರೆ. ಅಯ್ಯೋ ಬೇಡ ಸರ್, ನಮ್ಮ ಸಿನಿಮಾ ಅಂದರೆ ನಮ್ಮವ್ರಿದ್ದಂಗೆ, ಅಮ್ಮನಿಗೆ ಯಾವುದೇ ಸೂತ್ರಗಳು ಯಾವುದೇ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳಿದ್ರು. ಆ್ಯಕ್ಚುಲಿ ಅದು ದೊಡ್ಡ ಗುಣ ಅವ್ರದ್ದು. ಆ್ಯಕ್ಚುಲಿ ಯಾವ್ದಕ್ಕೆ ಹೇಳ್ತೀನಿ ಅಂದರೆ ಅವ್ರು ಅಷ್ಟು ಬಿಸಿ ಇದ್ರು ಸೀರಿಯಲ್. ಸರ್ ನಾನು ಇವಾಗ ಬಿಟ್ಟರು ಮತ್ತೆ ಒಂದು 20-25 ದಿವಸ ಇಲ್ಲ ಸರ್, 1 ತಿಂಗಳಾಗುತ್ತೆ ಅಂದ್ರೆ. ಸರ್ 1 ತಿಂಗಳಾಗುತ್ತೆ ಅಂತ ಸರ್, ಏನೋ ಪೂಜೆ ಮಾಡ್ಕೊಂಡು ಶುರು ಮಾಡೋಣ ಅಂದ್ರೆ. ಇಲ್ಲ ಸರ್ ಇದೆಲ್ಲ ಅಮ್ಮನ ಆರೈಕೆ, ಅಮ್ಮ ಇದ್ದೇ ಇರ್ತಾರೆ, ಒಳ್ಳೇದಾಗುತ್ತೆ. 1 ತಿಂಗಳಲ್ಲ ಸರ್, ಲೇಟ್ ಆದ್ರೂ ಚಿಂತನ, ತಲೆ ಕಟ್ಸ್ಕೊಬಿಡಿ, ಹಂಗೆ ಮಾಡೋಣ. ಯಾಕಂದ್ರೆ 1 ತಿಂಗಳು ನಿರ್ಮಾಪಕ ತಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಗುಣ ಅಂತ. ಆ್ಯಕ್ಚುಲಿ ಆದ್ರಲ್ಲಿ ಈ ತರ ಶ್ರದ್ಧಾ ಬರ್ತಿದ್ರು ಪ್ರತಿಯೊಂದು ಕ್ಯಾರೆಕ್ಟರ್ ಹಂಗೆ ಮಾಡಿದ್ವಿ. ಆಮೇಲೆ ನಮ್ಮ ದಿವ್ಯ ಮೇಡಮ್ ಅವ್ರು ಹೇಳಿದ್ರು, ಆಮೇಲೆ ಯಾರು ಹೆಂಗೆ ಸೆಲೆಕ್ಷನ್ ಮಾಡ್ಕೊಂಡಂತ ಆಲ್ರೆಡಿ ಬ್ಲಡ್ ಅಲ್ಲಿ ಇದೆ. ಅವ್ರ ಅಪ್ಪ ಜನಪದ ಕಲಾವಿದರು. ಆಮೇಲೆ ಅವ್ರದ್ದು ಕೋಇನ್ಸಿಡೆನ್ಸ್ ಏನಂದ್ರೆ ಯಾವುದೇ ಫಂಕ್ಷನ್ ಹೋದ್ರು ಅವ್ರು ಮಾರಮ್ಮನ ಸಾಂಗ್ ಆಡೋರು. ಆಕ್ಚುಲಿ ಬಹುಶಃ ಅದು ಕಾರಣಕ್ಕೋಸ್ಕರ ನನಗೆ ಗೊತ್ತಿಲ್ಲ, ಈ ತರ ಇನ್ಸಿಡೆಂಟ್ ಬಂದೇ ಬರುತ್ತೆ. ಅಂಡ್ ಆಕಾಶ್ ಪರ್ವ ಬಗ್ಗೆ ಹೇಳಿದ್ರು, 100% ನಮ್ಮ ಕನ್ನಡ ಚಿತ್ರಕ್ಕೆ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾದಿಂದ ಅಂತ. ಅಷ್ಟೊಂದು ನಂಬಿಕೆ 100% ಎಂಟರ್ಟೈನ್ ಮಾಡಿದ್ದಾರೆ. ಅಂಡ್ ನಮ್ಮ DOP ಅವರು, ಯಾಕಂದ್ರೆ ಅವರು ಸೂತ್ರಧಾರಿ ಸಿನಿಮಾದಲ್ಲಿ ಸೂತ್ರಧಾರಿ ಡೈರೆಕ್ಟರ್ ಆಕ್ಚುಲಿ ಅಲ್ಲೇ ವರ್ಕ್ ಮಾಡಿದ್ವಿ. ಹಂಗಾಗಿ ಈ ಸಿನಿಮಾದಲ್ಲಿ ಅವರು DOP ಆಗಿ ಮಾಡಿದ್ರು. ನಮ್ಮ DI ಕಿಶೋರ್ ಸರ್ ಆಗಿರ್ಬೋದು, ಎಡಿಟರ್ ವೆಂಕಟೇಶ್ ಅವರು, ನಮ್ಮ ಕಲಾವಿದರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಇಡೀ ಟೆಕ್ನಿಕಲ್ ಟೀಮ್
ಅಷ್ಟೇ ನಾನು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ದಯವಿಟ್ಟು ಬರ್ಬೇಕು ವೇದಿಕೆಗೆ. ಮಲ್ಲಿಕಾರ್ಜುನ್ ಅಂತ, ಶಶಿಕುಮಾರ್, ಬಾಲಸುಬ್ರಹ್ಮಣ್ಯಂ ಮುಂದೆ ನಿಲ್ಸಿದ್ದಾರೆ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಿನಿಮಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕಟ್ ಮಾತ್ರ ಯಾರು ಮಾಡಬೇಡಿ, ಕಟ್ ಮಾಡಿ ಅಂತ. ಅದಕ್ಕೆ ಕಟ್ ಮಾಡೋಕ್ಕಾಗಲ್ಲ ನೀವು. ಅಂಕಿತ ಎಲ್ಲ ಇದರಲ್ಲಿ ಕಿಟ್ ಕ್ಯಾಟ್ ತಗೋತಾರೆ.